ನಮಸ್ಕಾರ ಮಹಾರಾಜರೇ. ನಮಸ್ಕಾರ, ಕುಳಿತುಕೊಳ್ಳಿ. ನಮ್ಮ ರಾಜ್ಯದಲ್ಲಿ ಎಲ್ಲರೂ ಸುಖವಾಗಿದ್ದಾರೆ? ಹೌದು ಮಹಾರಾಜರೇ. ಮತ್ತೇನು ಹೊಸ ಸಮಾಚಾರ? ಇದೇ ಮಹಾರಾಜರೇ. ಅದೇನು ಹೇಳಿ ಮಂತ್ರಿಗಳೇ. ಆಸ್ಥಾನಕ್ಕೆ ಸಂಗೀತ ವಿದ್ವಾಂಸರು ಆಗಮಿಸಿದ್ದಾರೆ. ನಿಮ್ಮ ಒಪ್ಪಿಗೆ ಇದ್ದರೆ ಅವರನ್ನು ಕರೆಯಬಹುದೇ? ಮಂತ್ರಿಗಳೇ, ಹೇಳಿ ಮಹಾರಾಜರೇ. ನಿಮಗೆ ಗೊತ್ತಿಲ್ಲವೇ ನನಗೆ ಸಂಗೀತವೆಂದರೆ ಎಷ್ಟು ಪಂಚಪಾನ? ಹೋಗಿ ಅವನನ್ನು ಕರೆದುಕೊಂಡು ಬನ್ನಿ. ಅಪ್ಪಣೆಯಂತೆಯಾಗಲಿ ಮಹಾರಾಜರೇ. ಹೊರಡಿ. ಮಹಾರಾಜರ ಆಜ್ಞೆಯಾಗಿದೆ. ಆಸ್ಥಾನಕ್ಕೆ ಬರಲು ಹೇಳುತ್ತಾರೆ. ಆಯ್ತು ಮಂತ್ರಿ, ಬನ್ನಿ. ರಾಜರಿಗೆ ವಂದನೆ. ವಂದನೆ. ಕುಳಿತುಕೊಳ್ಳಿ. ಸಂಗೀತ ವಿಲಾಸರೇ, ಹೇಳಿ ಮಹಾರಾಜರೇ. ನಿಮ್ಮ ಸಂಗೀತವನ್ನು ಪ್ರಾರಂಭ ಮಾಡಿರಿ. ರಾಜರೇನು ಜಾನರು, ರಾಜರೇನು ಜಾನರಲ್ಲ, ಸೈನಿಕರೇನು ಕೋನರಲ್ಲ. ರಾಜ ಹೇಳಿದ ಮಾತು ಒಂದು ನಿಜವಿಲ್ಲ, ಗೆಳೆಯ ಒಂದು ನಿಜವಿಲ್ಲ. ರಾಜನಿಗೆ ಬುದ್ಧಿನೇ ಇಲ್ಲ. ನಿಲ್ಲಿಸಿ, ನಿಲ್ಲಿಸಿ. ನಿಮ್ಮ ಸಂಗೀತವನ್ನು ಕೇಳಿ ನಮ್ಮ ಕಿವಿ ತಂಪಾದವು. ನಾನು ಹೊರಡುತ್ತೇವೆ. ಇಲ್ಲಿ ನಿಮ್ಮ ಸಂಗೀತವನ್ನು ಕೇಳಿ ನನಗೆ ಬಹಳ ಆನಂದ ಆಗಿದೆ. ಅದಕ್ಕೆ ಈ ಬಹುಮಾನವನ್ನು ತೆಗೆದುಕೊಳ್ಳಿ. ಧನ್ಯವಾದಗಳು ಮಹಾರಾಜರೇ. ಹೊರಡಿ. ಮಂತ್ರಿಗಳೇ, ಸೇನಾಧಿಪತಿಗಳೇ, ಹೇಳಿ ಮಹಾರಾಜರೇ. ಇಂದು ನಮ್ಮ ರಾಜ್ಯದಲ್ಲಿ ಸಂಗೀತ ವಿದ್ವಾಂಸರು ಸಂಗೀತದಲ್ಲಿ ಎಷ್ಟು ಚೆನ್ನಾಗಿ ಮಾಡಿದರಲ್ಲವೇ? ಹೌದು ಮಹಾರಾಜರೇ. ನನಗೆ ಒಂದು ಉಪಾಯ ಬಂದಿದೆ. ಅದೇನು ಮಹಾರಾಜರೇ? ಇಂದಿನಿಂದ ನಮ್ಮ ರಾಜ್ಯದಲ್ಲಿ ಎಲ್ಲ ಪ್ರಜೆಗಳು ಸಂಗೀತದಲ್ಲಿ ಮಾತನಾಡಿದರೆ ಹೇಗಂತೀರಾ? ಒಳ್ಳೆಯದು, ಒಳ್ಳೆಯದು. ಮತ್ತೇಕೆ ಯೋಚಿಸುತ್ತಿದ್ದೀರಿ? ಹೋಗಿ ಡಂಗೂರ ಸಾರಿರಿ. ಅಪ್ಪಣೆಯಂತೆಯಾಗಲಿ ಮಹಾರಾಜರೇ. ಹೊರಡಿ. ಮಹಾರಾಜರ ಆಜ್ಞೆಯಾಗಿದೆ. ಏನೋ ಇದ್ದರು ಸಂಗೀತದಲ್ಲಿ ಹೇಳಬೇಕೆಂದು ಡಂಗೂರ ಸಾರಂದಿದ್ದಾರೆ. ಕೇಳ್ರಪ್ಪ, ಕೇಳ್ರೆ. ನಮ್ಮ ರಾಜ್ಯದ ಪ್ರಜೆಗಳಿಗೆ ಮಹಾರಾಜರು ಆಜ್ಞೆ ಮಾಡಿದ್ದಾರೆ. ನಮ್ಮ ರಾಜ್ಯದ ಪ್ರಜೆಗಳೆಲ್ಲ ಸಂಗೀತದಲ್ಲಿ ಮಾತನಾಡಬೇಕೆಂದು.
ಸಿಗೋಣ. ಆಯ್ತಣ್ಣ. ಮಹಾರಾಜ್ರೇ, ಏನಾಯ್ತು ಮಂತ್ರಿಗಳೇ? ಮಹಾರಾಜರೇ, ಮಹಾರಾಜರೇ, ಅದು ಏನಾಯ್ತು ಹೇಳಿ ಮಂತ್ರಿಗಳೇ. ನಿಮಗೆ ಗಂಡು ಮಗು ಆಗಿದೆ. ನಮಗೆ ಗಂಡು ಮಗು ಆಗಿದೆ. ಇಂಥ ಸಂತೋಷದ ವಿಷಯವನ್ನು ನೀನು ಅಳುತ್ತಾ ಹೇಳುತ್ತಿದ್ದೀಯ. ನೀವೇ ಹೇಳಿದ್ದೀರಿ, ಏನು ಹೇಳ್ತಾರೋ ಅಳುತ್ತಾ ಹೇಳಬೇಕೆಂದು. ಹೌದು. ಹಾಗಾದರೆ ಹೋಗಿ ಊರ ಜನರೆಲ್ಲರನ್ನು ಸಿಹಿ ತಿಂಡಿಯನ್ನು ಹಂಚಿ ಬನ್ನಿ. ಅಪ್ಪನಂತೆ ಆಗಲಿ ಮಹಾರಾಜರೇ. ಸೇನಾಧಿಪತಿಗಳೇ, ಹೇಳಿ ಮಹಾರಾಜರೇ. ಇವತ್ತಿನಿಂದ ನಮ್ಮ ರಾಜ್ಯದಲ್ಲಿ ಯಾರೂ ಅಳುತ್ತಾ ಮಾತನಾಡಲು ಬೇಡ. ಏನಾದರೂ ಮಾತನಾಡಿದರೆ ನಗುತ್ತಾ ಮಾತನಾಡಬೇಕೆಂದು ಡಂಗೂರ ಸಾರಿರಿ. ಅಪ್ಪನಂತೆ ಆಗಲಿ. ಸರಿ. ಮಹಾರಾಜರ ಆಜ್ಞೆ ಇದೆ. ನಗುತ್ತಾ ಮಾತನಾಡಲು ಹೇಳುತ್ತಾರೆ. ನೀವು ಡಂಗೂರ ಸಾರಬೇಕೆ. ಕೇಳ್ಬೇಕು ಕೇಳ್ರಿ, ನಮ್ಮ ರಾಜ್ಯದ ಪ್ರಜೆಗಳಿಗೆ ಮಹಾರಾಜರು ಮಾತನಾಡಿದ್ದಾರೆ. ಎಲ್ಲರೂ ನಗು ನಗುತ್ತಾ ಮಾತನಾಡಬೇಕೆಂದು. ಎಲ್ಲರೂ ಆಜ್ಞೆಯನ್ನು ತಪ್ಪಿದರೆ ಬಹುದೊಡ್ಡ ದಂಡನೆಯನ್ನು ವಿಧಿಸಬೇಕಾಗುತ್ತದೆ ಎಂದಿದ್ದಾರೆ. ಕೇಳ್ರಪ್ಪ ಕೇಳ್ರಿ. ನಂಗೆ ಏನು ತಿಳಿಯಲ್ಲ. ನಾಳೆ ಸಿಗೋಣ.